ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಜುಲೈ 25, 2022ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲಿಷ್ನ ದಿ ಹಿಂದೂ ಮತ್ತು ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ 2 ಹಂತಗಳಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ನೋಡಿ, ಇಂಡಿಯಾ ಟುಡೇ ಪೇಪರ್ನ ಅತ್ಯಂತ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿದೆ. ನೋಡಿ, ಹಾಗಾದರೆ ಕ್ವಶನ್ನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರುವ ಪೈಲಟ್ ರಹಿತ, ನೋಡಿ ಪೈಲಟ್ ಲೆಸ್ ಅಂತ ಹೇಳ್ತೀವಿ. ಅಂದರೆ ಈ ಒಂದು ಡ್ರೋನ್ಗೆ ಪೈಲಟ್ ಇಲ್ಲ. ಓಕೆ, ಪೈಲಟ್ ರಹಿತ ಆಗಿರತಕ್ಕಂಥ ವರುಣ ಡ್ರೋನನ್ನು ಕೆಳಗಿನ ಯಾವ ಕಂಪನಿ ಅಭಿವೃದ್ಧಿಪಡಿಸಲಾಗಿದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2, ಸಾಗರ್ ಡಿಫೆನ್ಸ್ ಎಂಜಿನಿಯರಿಂಗ್ ಅಂತ ಹೇಳ್ತೇವೆ. ಸಾಗರ್ ಡಿಫೆನ್ಸ್ ಎಂಜಿನಿಯರಿಂಗ್ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಪೈಲಟ್ ರಹಿತವಾಗಿ ವರುಣ ಎಂಬತಕ್ಕಂಥ ಹೆಸರಿನ ಡ್ರೋನನ್ನು ಅಭಿವೃದ್ಧಿಪಡಿಸಿದೆ. ಸೊ ಈ ಒಂದು ಡ್ರೋನನ್ನು ಭಾರತದ ಪ್ರಧಾನಮಂತ್ರಿ ಆಗಿರತಕ್ಕಂಥ ನರೇಂದ್ರ ಮೋದಿ ಅವರು ಇನಾಗರೇಷನ್ ಮಾಡಿದ್ದಾರೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕ್ವಶನ್. ಹಾಗಾದರೆ ಏನಿದೆ ಈ ಒಂದು ಪೇಪರಲ್ಲಿ? ನೋಡಿ, PM ಮೋದಿ ವಿಟ್ನೆಸ್ ಡೆಮೋ ಆಫ್ ಇಂಡಿಯಾಸ್ ಫಸ್ಟ್ ಪ್ಯಾಸೆಂಜರ್ ಡ್ರೋನ್. ಓಕೆ, ಸೊ ಏನಿದೆ ಈ ಒಂದು ಪೇಪರಲ್ಲಿ ಮಾಹಿತಿ ಅಂತ ನೋಡೋದಾದರೆ, ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಪ್ರಯಾಣಿಕ ಡ್ರೋನ್ ಅಂತ ಹೇಳ್ತೀವಿ. ನೋಡಿ, ಇದು ಭಾರತದ ಮೊಟ್ಟ ಮೊದಲ ಪ್ರಯಾಣಿಕ ಡ್ರೋನ್ ಆಗಿದೆ. ಅಂದರೆ ಈ ಡ್ರೋನ್ ಮೂಲಕ ನಾವು ಒಂದು ಸ್ಥಳದಿಂದ ಬೇರೊಂದು ಸ್ಥಳಕ್ಕೆ ಟ್ರಾವೆಲ್ ಮಾಡ್ಬೋದು. ಸೊ ಅದರ ಹೆಸರೇನು? ವರುಣ ಎಂಬತಕ್ಕಂಥ ಹೆಸರಿನ ಡ್ರೋನನ್ನು ಅನಾವರಣಗೊಳಿಸಿದರು. ನಾಗರಿಕ ವಿಮಾನಯಾನ ಸಚಿವಾಲಯವು ಹಂಚಿಕೊಂಡ ವಿಡಿಯೋದಲ್ಲಿ ಪ್ರಧಾನಿ ಮೋದಿ ಡ್ರೋನ್ನ ಪ್ರದರ್ಶನವನ್ನು ವೀಕ್ಷಿಸಿದ್ದಾರೆ. ಮಾನವ ಪೆಲೋಡನ್ನು ಹೊತ್ತೊಯ್ಯಬಲ್ಲ ಭಾರತದ ಮೊದಲ ಡ್ರೋನ್ ಆಗಿರತಕ್ಕಂಥ ವರುಣ 25 ಕಿಲೋಮೀಟರ್ ಡ್ರೋನ್ 130 kg ಪೆಲೋಡನ್ನು ಹೊತ್ತೊಯ್ಯಬಲ್ಲದು ಮತ್ತು ಇದು 25ರಿಂದ 33 ನಿಮಿಷಗಳಲ್ಲಿ ಹಾರಾಟದ ಸಮಯವನ್ನು ಹೊಂದಿದೆ. ಇದು ಈ ಡ್ರೋನ್ಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ವರುಣ ಡ್ರೋನ್ ಬಗ್ಗೆ ನಾವು ನೋಡೋದಾದರೆ, ನೋಡಿ ಈ ಸ್ಥಳೀಯ ಪೈಲಟ್ ರಹಿತ ವರುಣ ಡ್ರೋನ್ ಏನಿದೆ, ಸ್ಟಾರ್ಟಪ್ ಸಾಗರ್ ಡಿಫೆನ್ಸ್ ಇಂಜಿನಿಯರಿಂಗ್ ತಯಾರಕರು ಇದನ್ನು ಅವರ ಉಪಸ್ಥಿತಿಯಲ್ಲಿ ಪ್ರದರ್ಶಿಸಿದರು. ಈ ವರುಣ ಡ್ರೋನನ್ನು ಸ್ಟಾರ್ಟಪ್ ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಿದೆ ಮತ್ತು ಒಬ್ಬ ವ್ಯಕ್ತಿಯನ್ನು ಒಳಗೆ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಪ್ರಮುಖ ಡ್ರೋನ್ ಇದಾಗಿದೆ. ಸೊ ಡ್ರೋನಿಗೆ ಸಂಬಂಧಪಟ್ಟಂತೆ ನಿಮಗಾಗಿ ಕೆಪಿಟಿಷಲ್ ಎಕ್ಸಾಮ್ ಮತ್ತು PSI ಎಕ್ಸಾಮ್ ಏನು ಬರಿತಾ ಇದ್ದಾರೋ, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತಕ್ಕಂಥ ಕಾರಣದಿಂದಾಗಿ ಈ ಒಂದು ಕೆಲವು ಮಾಹಿತಿಗಳನ್ನು ತಂದಿದ್ದೇನೆ. ಒಂದನೇದಾಗಿ ಏನು ನೋಡಿ, ರೀಸೆಂಟಾಗಿ MS ಧೋನಿ ಡ್ರೋನ್ ಸ್ಟಾರ್ಟಪ್ ಗರುಡ ಏರೋಸ್ಪೇಸ್ನಲ್ಲಿ, ಓಕೆ ಗರುಡ ಏರೋಸ್ಪೇಸ್ ಚೆನ್ನೈನಲ್ಲಿರ್ತಕ್ಕಂಥ ಗರುಡ ಏರೋಸ್ಪೇಸ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಅಂದರೆ ಗರುಡ ಏರೋಸ್ಪೇಸನ್ನು ಅದರ ಸಂಸ್ಥಾಪಕ ಮತ್ತು CEO ಆಗಿರುವ ಅಗ್ನೀಶ್ವರ್ ಜಯಪ್ರಕಾಶ್ ಪ್ರಚಾರ ಮಾಡಿದ್ದಾರೆ. ಮತ್ತು 300 ಡ್ರೋನ್ಗಳು ಮತ್ತು 500 ಪೈಲಟ್ಗಳು ಸೇರಿ 26 ನಗರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಈ ಒಂದು ಗರುಡ ಏರೋಸ್ಪೇಸ್ನ ಕಾರ್ಯಕ್ರಮಗಳು, ಇದಕ್ಕೆ ಭಾರತದ ಕ್ರಿಕೆಟ್ ದಿಗ್ಗಜ ಆಗಿರತಕ್ಕಂಥ MS ಧೋನಿ ಸೊ ಇಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಇನ್ನು ಎರಡನೇ ಬಹುಮುಖ್ಯ ಮಾಹಿತಿ ಅಂದರೆ, ಸೊ 2022ನೇ ಸಾಲಿನ ಭಾರತದ ಡ್ರೋನ್ ಮಹೋತ್ಸವ 2022ನ್ನು ನವದೆಹಲಿಯಲ್ಲಿ ನಡೆಸಲಾಯಿತು. ಸೊ ಈ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ಮೂಲದ ಡ್ರೋನ್ ತಂತ್ರಜ್ಞಾನ ಕಂಪನಿ ಅಸ್ಟೇರಿಯಾ ಏರೋಸ್ಪೇಸ್ ಲಿಮಿಟೆಡ್ ತಯಾರಿಸಿದ ಡ್ರೋನನ್ನು ಆರಿಸಿದ್ದರು. ಸೊ ಭಾರತ್ ಡ್ರೋನ್ ಮಹೋತ್ಸವ 2022 ಎಲ್ಲಿ ನಡೆದಿತ್ತು? ನವದೆಹಲಿಯಲ್ಲಿ ನಡೆದಿತ್ತು ಎಂಬತಕ್ಕಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಮಾಹಿತಿಯಾಗಿದೆ. ಓಕೆ, ಈಗ ಡ್ರೋನ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಈ ಒಂದು ಕ್ವಶನ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿಗಳಲ್ಲಿ ಒಂದಾಗಿದೆ. ನೋಡಿ, ಕೇರಳದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿ, ನೋಡಿ ಇಂಪಾರ್ಟೆಂಟ್ ಆಗುತ್ತೆ. ಕೇರಳ ರಾಜ್ಯದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದಂಥ JC ಡೇನಿಯಲ್ ಪ್ರಶಸ್ತಿ 2022ನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ನೋಡಿ, ಈ ಒಂದು ಪ್ರಶಸ್ತಿ ಕೇರಳದ ಹೈಯೆಸ್ಟ್ ಫಿಲ್ಮ್ ಅವಾರ್ಡ್ ಆಗಿದೆ. ಹಾಗಾದರೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ D ಸರಿಯಾಗಿದೆ. KP ಕುಮಾರನ್ ಅವರಿಗೆ ಕೇರಳದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದ JC ಡೇನಿಯಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೋಡಿ, ಮಲಯಾಳಂ ಫಿಲ್ಮ್ ಮೇಕರ್ ಯಾರು? ಇವರು. ಸೊ ಮಲಯಾಳಂ ಫಿಲ್ಮ್ ಮೇಕರ್ ಆಗಿರ್ತಕ್ಕಂಥ KP ಕುಮಾರನ್ ಆನರ್ಡ್ ವಿತ್ ದ JC ಡೇನಿಯಲ್ ಅವಾರ್ಡ್ 2022.
ಸೊ ಈ ಒಂದು ಮಾಹಿತಿ ಪೇಪರಲ್ಲಿ ಕೊಟ್ಟಿದ್ರು. ಹಾಗಾದ್ರೆ ನೋಡಿ, ಈತ ಮಲಯಾಳಂ ಚಿತ್ರದ ನಿರ್ಮಾಕ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಕೇರಳದಲ್ಲಿ ಮಲಯಾಳಂ ಭಾಷೆ ಅಧಿಕೃತ ಭಾಷೆಯಾಗಿದೆ. ಸೊ ಮಲಯಾಳಂ ಚಲನಚಿತ್ರ ನಿರ್ಮಾಪಕ KP ಕುಮಾರನ್ ಅವರಿಗೆ ಕೇರಳದ ಅತ್ಯುನ್ನತ ಚಲನಚಿತ್ರ ಪ್ರಶಸ್ತಿಯಾದ ಡೇಸಿ ಡೇನಿಯಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇವರು ಮಲಯಾಳಂ ಚಿತ್ರೋದ್ಯಮಕ್ಕೆ ನೀಡಿದ ಪ್ರಮುಖ ಕೊಡುಗೆಗಾಗಿ ಕುಮಾರನ್ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಪ್ರಶಸ್ತಿಯ ಮೊತ್ತ 5 ಲಕ್ಷ ರೂಪಾಯಿ ಆಗಿರುತ್ತದೆ. ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಫಲಕವನ್ನು ಇದು ಒಳಗೊಂಡಿರುತ್ತದೆ. ಈ ಚಲನಚಿತ್ರ ನಿರ್ಮಾಪಕರು 1975ರಲ್ಲಿ ಅತಿಥಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು. ಓಕೆ, ಸೊ ಅತಿಥಿ ಚಿತ್ರದ ಮೂಲಕ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದರು. ತದನಂತರ ಇವರು ರುಗ್ಮಿಣಿಯಂತಹ ಚಲನಚಿತ್ರಗಳಿಗೆ ಖ್ಯಾತಿಯನ್ನು ಗಳಿಸಿದರು. ಇದು ಮಲಯಾಳಂನಲ್ಲಿ ಅತ್ಯುತ್ತಮ ಚಲನಚಿತ್ರಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿ ಮತ್ತು 1989ರಲ್ಲಿ ಕೇರಳ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಈ ರುಗ್ಮಿಣಿ ಎಂಬತಕ್ಕಂಥ ಚಲನಚಿತ್ರ ಪಡೆದುಕೊಂಡಿದೆ. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ. ರುಗ್ಮಿಣಿ ಚಲನಚಿತ್ರ ನಿರ್ದೇಶಕರು ಯಾರು ಅಂತ ಕೇಳ್ಬೋದು. ಸೊ ಅತಿಥಿ ಚಿತ್ರದ ಮೂಲಕ ಇವರು ಒಂದು ಮಲಯಾಳಂ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಈ ಒಂದು ಕ್ವಶನ್ ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ಯಾವ ದಿನವನ್ನು ರಾಷ್ಟ್ರೀಯ ಪ್ರಸಾರ ದಿನ ಎಂದು ಗೊತ್ತುಪಡಿಸಲಾಗುತ್ತದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 3 ಜುಲೈ 23. ಜುಲೈ 23ರಂದು ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಅಥವಾ ರಾಷ್ಟ್ರೀಯ ಪ್ರಸಾರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. ಇಂಗ್ಲೀಷಲ್ಲೂ ಕೂಡ ಇದನ್ನು ನೀವು ಬರ್ಕೋಬೇಕು, ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಅಂತ ಹೇಳ್ತೀವಿ. ಸೊ ಜುಲೈ 23. ನೋಡಿ, ಮಾಹಿತಿ ಪ್ರಕಾರ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಡೇ ಆಚರಣೆ ಮಾಡಲಾಗುತ್ತದೆ ಜುಲೈ 23ರಂದು. ಭಾರತದಲ್ಲಿ ಈ ದಿನವನ್ನು ಜುಲೈ 23ರಂದು ರಾಷ್ಟ್ರೀಯ ಪ್ರಸಾರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ನಮ್ಮ ಜೀವನದ ಮೇಲೆ ರೇಡಿಯೋದ ಪ್ರಭಾವದ ಬಗ್ಗೆ ಭಾರತೀಯ ನಾಗರಿಕರಿಗೆ ನೆನಪಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ಆಕಾಶವಾಣಿ ಅಥವಾ ಆಲ್ ಇಂಡಿಯಾ ರೇಡಿಯೋ ಭಾರತದ ಸ್ವದೇಶಿ ರಾಷ್ಟ್ರೀಯ ರೇಡಿಯೋ ಪ್ರಸಾರ ಸೇವೆಯಾಗಿದ್ದು, ಇದು ರಾಷ್ಟ್ರದಾದ್ಯಂತ ಲಕ್ಷಾಂತರ ಮನೆಗಳನ್ನು ತಲುಪುತ್ತದೆ. ಈ ಒಂದು ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳ್ತೀವಿ, AIR ಅಂದರೆ ಆಲ್ ಇಂಡಿಯಾ ರೇಡಿಯೋ ಪ್ರಸಾರ ಭಾರತೀಯ ಒಂದು ವಿಭಾಗವಾಗಿದ್ದು, ಇದು ಹಿಂದೆ ಸರ್ಕಾರದ ನಿಯಂತ್ರಣದಲ್ಲಿತ್ತು, ಆದರೆ ಈಗ ಸ್ವಾಯತ್ತ ಸಂಸ್ಥೆಯಾಗಿದೆ. ಇದನ್ನು ಸಂಸತ್ತಿನ ಕಾಯ್ದೆಯಿಂದ ಸ್ಥಾಪಿಸಲಾಗಿದೆ. ನೋಡಿ, ಇದು ಎಲ್ಲ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೆ ಇದು ಭಾರತ ಸರ್ಕಾರದ ನಿಯಂತ್ರಣದಲ್ಲಿತ್ತು, ಆದರೆ ಈಗ ತನ್ನದೇ ಆಗಿರತಕ್ಕಂಥ ಸ್ವಾಯತ್ತ ಸಂಸ್ಥೆಯಾಗಿದೆ, ಅಂದರೆ ತನ್ನ ಖಾಸಗಿ ಸಂಸ್ಥೆಯಾಗಿ ಒಳಗೊಂಡಿರ್ತಕ್ಕಂಥದ್ದು. ಸೊ ಇದರ ಕಾಯ್ದೆ ಸಂಸತ್ತಿನಿಂದ ರೂಪಿಸಲ್ಪಟ್ಟಿರತಕ್ಕಂಥದ್ದು. ಆ ಒಂದು ಕಾರಣದಿಂದಾಗಿಯೇ ಇದು ರಾಷ್ಟ್ರೀಯ ಪ್ರಸಾರ ದಿನ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡಿ, ರಾಷ್ಟ್ರೀಯ ಪ್ರಸಾರ ದಿನ ಒಂದು ಸ್ಥಾಪನೆಯಾಗಿದ್ದು 1936 ದೆಹಲಿಯಲ್ಲಿ. ಪ್ರಧಾನ ಕಚೇರಿ ಸಂಸದ್ ಮಾರ್ಗ ನವದೆಹಲಿಯಲ್ಲಿದೆ. ರಾಷ್ಟ್ರೀಯ ಪ್ರಸಾರ ದಿನದ ಮಾಲೀಕರು ಅಂತ ನೋಡೋದಾದರೆ ಅದು ಪ್ರಸಾರ ಭಾರತಿ ಅಂತ ನೋಡ್ತೇವೆ. ಸೊ ನಿಮಗಾಗಿ ಜುಲೈ ಮಂತ್ನ ಪ್ರಮುಖ ಕರೆಂಟ್ ಅಫೇರ್ಸ್ಗಳು ಅಂದರೆ ಪ್ರಚಲಿತ ಘಟನೆಗಳು ಏನೇನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಜುಲೈ 1 ಅಂತ ನೋಡೋದಾದರೆ ನಾವು ರಾಷ್ಟ್ರೀಯ ವೈದ್ಯರ ದಿನ, ರಾಷ್ಟ್ರೀಯ ಅಂಚೆ ಕೆಲಸಗಾರರ ದಿನ, ಕೆನಡಾ ದಿನ, ಚಾರ್ಟರ್ ಅಕೌಂಟೆಂಟ್ಸ್ ಡೇ ಮತ್ತು ರಾಷ್ಟ್ರೀಯ US ಅಂಚೆ ದಿನ ಚೀಟಿ ಮತ್ತು ರಾಷ್ಟ್ರೀಯ ಜಿನ್ಸ್ಟಾಪ್ ದಿನವನ್ನಾಗಿ ಆಚರಣೆ ಮಾಡುತ್ತವೆ. ಓಕೆ, ಜಿಂಬಸ್ಟಾಪ್ ಅಂತ ಹೇಳ್ತೀವಿ. ಇನ್ನು ಜುಲೈ 2ರಂದು ವಿಶ್ವ UFO ದಿನ, ರಾಷ್ಟ್ರೀಯ ಅನಿಸೆಟ್ಟಿ ದಿನ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನಾಗೂ ಕೂಡ ಆಚರಣೆ ಮಾಡ್ತೀವಿ. ಅದೇ ಜುಲೈ 2ರಂದು ಮೊದಲ ಶನಿವಾರದಂದು ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು ಕೂಡ ಆಚರಣೆ ಮಾಡ್ತವೆ. ಇನ್ನು ಜುಲೈ 3ರಂದು ರಾಷ್ಟ್ರೀಯ ಫ್ರೈಡ್ ಕ್ಲಾಮ್ ದಿನವನ್ನು, ಇನ್ನು ಜುಲೈ 4ರಂದು ಅಮೇರಿಕನ್ ಸ್ವಾತಂತ್ರ್ಯ ದಿನ, ಇನ್ನು ಜುಲೈ 6ರಂದು ವಿಶ್ವ ಜುನೋಸಿಸ್ ದಿನ ಅಥವಾ ಅಂತಾರಾಷ್ಟ್ರೀಯ ಚುಂಬನ ದಿನ, ಕಿಸ್ ಡೇ ಅಂತ ಹೇಳ್ತೀವಿ. ಇನ್ನು ಜುಲೈ 7ರಂದು ಜಾಗತಿಕ ಕ್ಷಮೆ ದಿನ ಅಥವಾ ಮತ್ತು ವಿಶ್ವ ಚಾಕ್ಲೇಟ್ ದಿನವನ್ನು ಜುಲೈ 7ರಂದು. ಇನ್ನು ಜುಲೈ 11 ನಿಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗುತ್ತೆ. ವಿಶ್ವ ಜನಸಂಖ್ಯಾ ದಿನ, ರಾಷ್ಟ್ರೀಯ 7-11 ದಿನ ಅಂತ ಹೇಳ್ತೀವಿ, ಅಂದರೆ ಇದು ಇಲ್ಲ. ಸೊ ಇದು ಕೂಡ ಇದೆ, ರಾಷ್ಟ್ರೀಯ 7 ಮತ್ತು 11 ದಿನ ಅಂತ ಇದನ್ನು ಕೂಡ ಆಚರಣೆ ಮಾಡ್ತಾರೆ. ಸೊ ಅದರ ಜೊತೆಗೆ ಜುಲೈ 11ರಂದು ವಿಶ್ವ ಸಂಖ್ಯಾ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಇನ್ನು ಜುಲೈ 12ರಂದು ರಾಷ್ಟ್ರೀಯ ಸರಳತೆಯ ದಿನ, ಪೇಪರ್ ಬ್ಯಾಗ್ ದಿನ ಇಂಪಾರ್ಟೆಂಟ್ ಆಗುತ್ತೆ ನೋಡಿ.
ಪೇಪರ್ ಬ್ಯಾಗ್ ದಿನ ಜುಲೈ 12ರಂದು ಆಚರಣೆ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜುಲೈ 12ರಂದು ವಿಶ್ವ ಮಲಾಲಾ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ. ಜುಲೈ 14ರಂದು ಬಾಸ್ಟಿಲ್ ಡೇ ಅಂತ ಆಚರಣೆ ಮಾಡ್ತೇವೆ. ಇನ್ನು ಜುಲೈ 17 ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅಂತಾರಾಷ್ಟ್ರೀಯ ನ್ಯಾಯಕ್ಕಾಗಿ ವಿಶ್ವ ದಿನ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಜುಲೈ 18 ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ಅಂತಾರಾಷ್ಟ್ರೀಯ ನೆಲ್ಸನ್ ಮಂಡೇಲಾ ಅಂತಾರಾಷ್ಟ್ರೀಯ ದಿನ. ಓಕೆ, ಜುಲೈ 22ರಂದು 5 ಅಂದಾಜು ದಿನ, ರಾಷ್ಟ್ರೀಯ ರಿಫ್ರೆಶ್ಮೆಂಟ್ ಡೇ ಅನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಜುಲೈನಲ್ಲಿ 4ನೇ ಗುರುವಾರ ಅಂತ ಹೇಳ್ತೀವಿ, ರಾಷ್ಟ್ರೀಯ ರಿಫ್ರೆಶ್ಮೆಂಟ್ ಡೇ. ಇನ್ನು ಜುಲೈ 24ರಂದು ರಾಷ್ಟ್ರೀಯ ಥರ್ಮಲ್ ಇಂಜಿನಿಯರ್ಸ್ ದಿನವನ್ನು. ಇನ್ನು ಜುಲೈ 26 ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ಸೊ ಕಾರ್ಗಿಲ್ ವಿಜಯ ದಿವಸ್ ಅಂತ ಹೇಳ್ತೀವಿ. ಕಾರ್ಗಿಲ್ ವಿಜಯ ದಿವಸವನ್ನು ನಾವು ಜುಲೈ 26ರಂದು ಆಚರಣೆ ಮಾಡಲಾಗುತ್ತದೆ. ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಅಥವಾ ವಿಶ್ವ ಹೆಪಟೈಟಿಸ್ ದಿನವನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಇನ್ನು ವೆರಿ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು ಅಂತಂದರೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಜುಲೈ 29ರಂದು ಆಚರಣೆ ಮಾಡಲಾಗುತ್ತದೆ. ಇನ್ನು ಜುಲೈ 30ರಂದು ನೋಡಿ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಮೆಚ್ಚುಗೆಯ ದಿನ ಅಂತ ಹೇಳ್ತೀವಿ. ಇದನ್ನು ಜುಲೈ ತಿಂಗಳ ಕೊನೆಯ ಶುಕ್ರವಾರದಂದು ಆಚರಣೆ ಮಾಡಲಾಗುತ್ತದೆ. ಓಕೆ, ಸೊ KPTCL ಆಗಿರ್ಬೋದು ಮತ್ತು PSI ಎಕ್ಸಾಮ್ಗೆ ಏನೇನೆಲ್ಲ ಓದ್ತಾ ಇದ್ರು, ಸೊ ಅವರಿಗೆಲ್ಲ ಒಂದೇ ವೇದಿಕೆಯಲ್ಲಿ ಪ್ರತಿ ಒಂದು ದಿನದ ಪ್ರಮುಖ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಇನ್ನು 4ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಮಾಹಿತಿ ಪ್ರಕಾರ ಇದು ಕೂಡ ದಿ ಹಿಂದೂ ಪೇಪರ್ನ ಮಾಹಿತಿಯಾಗಿದೆ. ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಅಂದರೆ CBDT ಅಂತ ಹೇಳ್ತೀವಿ, ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, ಇದು ಡ್ಯಾಶ್ರಂದು 162ನೇ ಆದಾಯ ತೆರಿಗೆ ದಿನ ಅಂದರೆ ಇನ್ಕಮ್ ಟ್ಯಾಕ್ಸ್ ಡೇ ಅಂತ ಹೇಳ್ತೀವಿ, ಅಥವಾ ಇದನ್ನು ನಾವು ಆಯ್ಕರ್ ದಿವಸ ಎಂದು ಕೂಡ ಕರೆಯಲಾಗುತ್ತದೆ. ಸೊ ಯಾವಾಗ ಆಚರಣೆ ಮಾಡಲಾಗುತ್ತದೆ ಅಂತ ಇಲ್ಲಿ ಕೇಳಿರೋ ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಕೂಡ. ಸೊ ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1 ಜುಲೈ 24. ಜುಲೈ 24ರಂದು ನಾವು ನೋಡಿ ಇನ್ಕಮ್ ಆದಾಯ ತೆರಿಗೆ ದಿನ ಅಥವಾ ಇನ್ಕಮ್ ಟ್ಯಾಕ್ಸ್ ಡೇ, ಇದನ್ನು ಆಯ್ಕರ್ ದಿವಸ್ ಎಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಆಯ್ಕರ್ ದಿವಸ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡೇ ಅಂತ ಆಚರಣೆ ಮಾಡಲಾಗುತ್ತದೆ. ಸೊ CBDT ಏನಿದೆ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡುತ್ತೆ. ಈ ವರ್ಷದ್ದು 162ನೇ ಆದಾಯ ತೆರಿಗೆ ದಿನ ಆಗಿದೆ. ಸೊ 162ನೇ ಆವೃತ್ತಿಯದ್ದಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿದೆ. ನೋಡಿ, ಮಾಹಿತಿ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಡೇ ಬೀಯಿಂಗ್ ಅಬ್ಸರ್ವ್ಡ್ ಟುಡೇ. ಸೊ ಇವತ್ತಿನ ದಿನ PM ಸೀತಾರಾಮನ್ ಅಪ್ರಿಸಿಯೇಟ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಫಾರ್ ಇಂಪ್ಲಿಮೆಂಟಿಂಗ್ ವೇರಿಯಸ್ ರಿಫಾರ್ಮ್. ಏನು ಮಾಹಿತಿ ಇದೆ ಇಲ್ಲಿ ನೋಡಿ, ಮಾಹಿತಿ ಪ್ರಕಾರ ಇಲ್ಲಿ ಗಮನಿಸಬಹುದು, ಇನ್ಕಮ್ ಟ್ಯಾಕ್ಸ್ ಡೇ ಜುಲೈ 24ರಂದು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತದೆ. ಓಕೆ, ಸೊ ಈ ಒಂದು ಪೇಪರಲ್ಲಿ ಏನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ನೇರ ತೆರಿಗೆ ಕೇಂದ್ರೀಯ ಮಂಡಳಿಯು ಜುಲೈ 24, 2022ರಂದು 162ನೇ ಆವೃತ್ತಿಯ ಆದಾಯ ತೆರಿಗೆ ದಿನ ಅಥವಾ ಇದನ್ನು ಆಯ್ಕರ್ ದಿವಸ್ ಎಂದು ಕೂಡ ಕರೆಯಲಾಯಿತು. ಸೊ ಇದನ್ನು ಆಚರಿಸಲಾಯಿತು ಇತ್ತೀಚೆಗೆ. ಈ ತೆರಿಗೆಯ ಉದ್ದೇಶವು ಬ್ರಿಟಿಷ್ ಆಡಳಿತದ ಮೊದಲ ಸ್ವಾತಂತ್ರ್ಯ ಯುದ್ಧದ ಸಮಯದಲ್ಲೇ ಉಂಟಾದ ನಷ್ಟವನ್ನು ಸರಿದೂಗಿಸುವುದು ಉದ್ದೇಶವಾಗಿದೆ. 1857ರಲ್ಲಿ ಬ್ರಿಟಿಷ್ ಆಳ್ವಿಕೆ ಆರಂಭವಾಗಿದ್ದಾಗ ಸೊ ಇದನ್ನು ಪರಿಚಯಿಸಲಾಯಿತು. ಸೊ ಈ ದಿನವನ್ನು ಮೊದಲ ಬಾರಿಗೆ 2010ರಲ್ಲಿ ಆಚರಿಸಲಾಯಿತು. ಇಂಪಾರ್ಟೆಂಟ್ ಆಗುತ್ತೆ ನೋಡಿ, 2010ರಲ್ಲಿ ಆಚರಿಸಲಾಯಿತು. ಜುಲೈ 24, 1860ರಂದು ಸರ್ ಜೇಮ್ಸ್ ವಿಲ್ಸನ್ ಅಂತ ಹೇಳ್ತೀವಿ. ಓಕೆ, ಸರ್ ಜೇಮ್ಸ್ ವಿಲ್ಸನ್ ಅವರು ಭಾರತದಲ್ಲೇ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯಿಸಿದರು. ಈ ತೆರಿಗೆಯ ಉದ್ದೇಶವು 1857ರಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬ್ರಿಟಿಷ್ ಆಡಳಿತದಿಂದ ಉಂಟಾದ ನಷ್ಟವನ್ನು ಸರಿದೂಗಿಸುವುದು ಈ ಒಂದು ದಿನದ ಪ್ರಮುಖ ಉದ್ದೇಶವಾಗಿದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದಲೇ ಇದನ್ನು 162ನೇ ಆದಾಯ ದಿನ 162ನೇ ಆವೃತ್ತಿಯ ಆದಾಯ ದಿನ ಅಂತ ಕರಿತೇವೆ. ಓಕೆ, ಸೊ 2010ರಲ್ಲಿ ಇದನ್ನು ಆಚರಿಸಲಾದರೂ ಕೂಡ ಈ ದಿನ 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತು, ಸೊ ಆ ಒಂದು ಅಲ್ಲಿಂದ ದಿನವನ್ನು ಕೌಂಟ್ ಮಾಡ್ತಾ ಬಂದಿದ್ದಾರೆ. ಸೊ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸ್ವತಂತ್ರ ಸಂಗ್ರಾಮದ ಸಮಯದಲ್ಲಿ ಅವರಿಂದ ಉಂಟಾದ ನಷ್ಟವನ್ನು ಸರಿದೂಗಿಸಲಿಕ್ಕಾಗಿ ಈ ದಿನವನ್ನು ಪ್ರತಿ ವರ್ಷ
ಆಚರಣೆ ಮಾಡಲಾಗುತ್ತದೆ. ಓಕೆ, ಹಾಗಾದರೆ CBDT ಅಂದರೆ ನೇರ ತೆರಿಗೆಗಳ ಕೇಂದ್ರೀಯ ಮಂಡಳಿಯ ಬಗ್ಗೆ ನಾವು ನೋಡೋದಾದರೆ ನೋಡಿ, ಈ ಒಂದು ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿಯು ಕೇಂದ್ರೀಯ ಕಂದಾಯ ಕಾಯ್ದೆ ಅಂದರೆ 1963ರ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಶಾಸನಬದ್ಧ ಪ್ರಾಧಿಕಾರವಾಗಿದೆ. ಮಂಡಳಿಯ ಅಧಿಕಾರಿಗಳು ತಮ್ಮ ಪದನಿಮಿತ್ತ ಸಾಮರ್ಥ್ಯದಲ್ಲಿ ನೇರ ತೆರಿಗೆಗಳ ಲೇವಿ ಮತ್ತು ಸಂಗ್ರಹಣೆಗೆ ಸಂಬಂಧಿಸಿದ ವಿಷಯಗಳೊಂದಿಗೆ ವ್ಯವಹರಿಸುವ ಸಚಿವಾಲಯದ ವಿಭಾಗವಾಗಿ ಕಾರ್ಯನಿರ್ವಹಿಸ್ತಾರೆ. ಓಕೆ, CBDTಯ ಐತಿಹಾಸಿಕ ಹಿನ್ನೆಲೆ ನೋಡೋದಾದರೆ ಪ್ರಸ್ತುತ ಅಧ್ಯಕ್ಷರು ನಿತಿನ್ ಗುಪ್ತಾ. ಇದು ಸ್ಥಾಪನೆಯಾಗಿದ್ದು 1924ರಲ್ಲಿ. ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಇನ್ನು 5ನೇ ಪ್ರಮುಖ ಮಾಹಿತಿ ಏನಿದೆ ಅಂತ ನೋಡೋಣ ಬನ್ನಿ. ಇದು ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಮಾಹಿತಿ ಆಗಿದೆ. ಹಾಗಾದರೆ ಕ್ವಶನ್ ನೋಡಿ, ಯಾವ ಆಯೋಗವು ಬಿಡುಗಡೆ ಮಾಡಿದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021ರ ಪ್ರಕಾರ? ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021ರ ಪ್ರಕಾರ ಭಾರತದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಹೇಳ್ತೀವಿ, R&D ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲಿನ ಒಟ್ಟು ವೆಚ್ಚ. ನೋಡಿ, ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಬಂದರೆ ಅತಿ ಹೆಚ್ಚು ವೆಚ್ಚವಾಗುತ್ತದೆ ಈ ಎರಡು ಕ್ಷೇತ್ರಕ್ಕೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರಕ್ಕೆ. ಸೊ ಈ ಒಂದು ವರದಿಯ ಪ್ರಕಾರ ಸಂಶೋಧನೆ ಮತ್ತು ಅಭಿವೃದ್ಧಿ ವೆಚ್ಚದಲ್ಲಿ ಒಟ್ಟು ವೆಚ್ಚ ವಿಶ್ವದಲ್ಲೇ ಅತ್ಯಂತ ಕಡಿಮೆಯಾಗಿದೆ ಎಂದು ತಿಳಿಸಿದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ನೀತಿ ಆಯೋಗ. ಓಕೆ, ಸೊ ನೀತಿ ಆಯೋಗ ಇತ್ತೀಚೆಗೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದರೆ ಆವಿಷ್ಕಾರ ಸೂಚ್ಯಂಕವನ್ನು ಬಿಡುಗಡೆ ಮಾಡಿತ್ತು. ಸೊ ಈ ಒಂದು ಆವಿಷ್ಕಾರ ಸೂಚ್ಯಂಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥ ನೀತಿ ಆಯೋಗದ ಪ್ರಕಾರ ಭಾರತದಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲಿನ ಒಟ್ಟು ವೆಚ್ಚ ವಿಶ್ವದಲ್ಲಿಯೇ ಅತ್ಯಂತ ಕಡಿಮೆಯಾಗಿದೆ. ಅಂದರೆ ವೆಚ್ಚ ಕಡಿಮೆಯಾಗಿದೆ, ಅಭಿವೃದ್ಧಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಇಲ್ಲಿನ ಅರ್ಥವಾಗಿದೆ. ನೀತಿ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಪ್ರಮುಖ ವರದಿಯ ಮಟ್ಟವಾಗಿದೆ ಇದು. ಈಗ ಎಕ್ಸಾಮ್ಗೆ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಂಡಿಯಾಸ್ R&D ಎಕ್ಸ್ಪೆಂಡಿಚರ್ ಈಸ್ ಒನ್ ಆಫ್ ದಿ ಲೋವೆಸ್ಟ್ ಇನ್ ದ ವರ್ಲ್ಡ್. ನೀತಿ ಆಯೋಗ್ ಈ ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಓಕೆ, ನೋಡಿ, ನೀತಿ ಆಯೋಗ್ನ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2021ರ ಪ್ರಕಾರ ಭಾರತದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಮೇಲಿನ ಒಟ್ಟು ವೆಚ್ಚವು ವಿಶ್ವದಲ್ಲೇ ಅತ್ಯಂತ ಕಡಿಮೆಯಾಗಿದೆ. ಭಾರತವು ತಲಾ $43 ಅಮೇರಿಕನ್ R&Dಗಾಗಿ ಖರ್ಚು ಮಾಡುತ್ತಿದೆ. ಭಾರತ ಆವಿಷ್ಕಾರ ಸೂಚ್ಯಂಕವನ್ನು ಇತ್ತೀಚೆಗೆ ನೀತಿ ಆಯೋಗ ಬಿಡುಗಡೆ ಮಾಡಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ನಾವೀನ್ಯತೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಶ್ರೇಣಿಗಳನ್ನು ಒದಗಿಸಲಾಗಿದೆ. ನೀತಿ ಆಯೋಗ ಏನು ಹೇಳುತ್ತದೆ ಅಂತ ನೋಡೋದಾದರೆ ಭಾರತವು ಬ್ರಿಕ್ಸ್ ಅಥವಾ ಆಸಿಯನ್ ದೇಶಗಳೊಂದಿಗೆ ಸಮನಾಗಲು ಈ ವೆಚ್ಚವನ್ನು ವೆಚ್ಚಿಸಬೇಕಾಗುತ್ತದೆ. ನೋಡಿ, ರಷ್ಯಾ ತಲಾ $285 ಅಂತ ಹೇಳ್ತೀವಿ. ನೋಡಿ, ಸರಿಸುಮಾರು $285 ಆಗಿರ್ಬೋದು. ಮತ್ತು ಬ್ರೆಜಿಲ್ 173 ವ್ಯಯಿಸುತ್ತದೆ. ಮತ್ತು ಮಲೇಷಿಯಾ ಇದು ಕೂಡ $293 ರೂಪದಲ್ಲಿ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಖರ್ಚು ಮಾಡುತ್ತಿದೆ. ನೋಡಿ, ಇದರ ಜೊತೆಗೆ ಭಾರತದಲ್ಲಿ R&D ಮೇಲಿನ ಒಟ್ಟು ಖರ್ಚು GDPಯ ಶೇಕಡಾವಾರು ಪ್ರಮಾಣದ ಸುಮಾರು 1 ದಶಕದಿಂದ 0.7ರಷ್ಟು ಸ್ಥಿರವಾಗಿದೆ. ಬ್ರೆಜಿಲ್ 1.16ರಷ್ಟು ಮತ್ತು ದಕ್ಷಿಣ ಆಫ್ರಿಕಾ 0.83ಕ್ಕೆ ಹೋಲಿಸಿದರೆ ಭಾರತದ ವೆಚ್ಚ ಕಡಿಮೆಯಾಗಿದೆ. ಇನ್ನು ಮೆಕ್ಸಿಕೋ ನೋಡೋದಾದರೆ 0.31 ಮಾತ್ರ ಈ ಒಂದು G&RD GDP ಪಾಲನ್ನು ಹೊಂದಿರತಕ್ಕಂಥದ್ದು. ಸೊ ನಿಮಗಾಗಿ ಇವು ಪ್ರಮುಖ ಸೂಚ್ಯಂಕ ಬಿಡುಗಡೆಯಾಗಿತ್ತು. ಸೊ ಈ ಸೂಚ್ಯಂಕದ ಪ್ರಕಾರ ಭಾರತದ ಆವಿಷ್ಕಾರ ಸೂಚ್ಯಂಕ ಇಲ್ಲಿ ಕರ್ನಾಟಕ ರಾಜ್ಯಗಳ ಪೈಕಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಈಶಾನ್ಯ ರಾಜ್ಯಗಳ ಪೈಕಿ ಮಣಿಪುರ ನಂಬರ್ 1 ಸ್ಥಾನದಲ್ಲಿದೆ, ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಚಂಡೀಗಢ ಅಗ್ರಸ್ಥಾನದಲ್ಲಿದೆ. ಓಕೆ, ಸೊ ಭಾರತ ಇನ್ನೋವೇಷನ್ ಇಂಡೆಕ್ಸ್ ನೀತಿ ಆಯೋಗ ಬಿಡುಗಡೆ ಮಾಡಿತ್ತು. ಸೊ ಆ ಇಂಡೆಕ್ಸ್ನ ಪ್ರಕಾರ ಯಾವ ಕ್ಷೇತ್ರಗಳಲ್ಲಿ ಯಾವುದು ನಂಬರ್ 1 ಸ್ಥಾನದಲ್ಲಿದೆ ಅಂತ. ಇಲ್ಲಿ ಕರ್ನಾಟಕ ಇರೋದ್ರಿಂದ ನೀತಿ ಆಯೋಗದ ಈ ವರದಿ ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 6ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಡಿಜಿಟಲ್ ಬ್ಯಾಂಕುಗಳು ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ? ಸೊ ಇದಕ್ಕೂ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ನೀತಿ ಆಯೋಗ ಅಂತ ಹೇಳ್ತೀವಿ. ನೀತಿ ಆಯೋಗ ಡಿಜಿಟಲ್ ಬ್ಯಾಂಕುಗಳು ಎಂಬ ಪ್ರಮುಖ ವರದಿಯನ್ನು ಬಿಡುಗಡೆ ಮಾಡಿದೆ. ಡಿಜಿಟಲ್ ಬ್ಯಾಂಕಿಂಗ್ ಅಂತ ಹೇಳ್ತೀವಿ. ನೋಡಿ, ನೀತಿ ಆಯೋಗ ಬಿಡುಗಡೆ ಮಾಡಿದ ಡಿಜಿಟಲ್ ಬ್ಯಾಂಕುಗಳು ಎಂಬ ವರದಿ.
ಓಕೆ, ಸೊ ಈ ವರದಿಯಲ್ಲಿ ಡಿಜಿಟಲ್ ಬ್ಯಾಂಕುಗಳಿಗೆ ಪರವಾನಗಿ ಮತ್ತು ನಿಯಂತ್ರಕ ಚೌಕಟ್ಟಿನ ತಾರ್ಕಿಕತೆ ಮತ್ತು ಅದನ್ನು ಕಾರ್ಯಗತಗೊಳಿಸಲು ಒಂದು ಒಂದು ನೋಡಿ ಟೆಂಪ್ಲೇಟ್ ಮತ್ತು ಮಾರ್ಗಗಳನ್ನು ಪ್ರಸ್ತುತಪಡಿಸುತ್ತದೆ. ಏನಂದರೆ ನೋಡಿ, ಇಲ್ಲಿ ಡಿಜಿಟಲ್ ಬ್ಯಾಂಕುಗಳೇನಿದ್ದಾವೆ, ಸೊ ಅವರ ಪರವಾನಗಿ ಆಗಿರ್ಬೋದು ಅಂದರೆ ಲೈಸೆನ್ಸ್ಗಳು ಮತ್ತು ಅದರ ನಿಯಂತ್ರಣ ಚೌಕಟ್ಟಿಗೆ ತಾರ್ಕಿಕತೆ ಮತ್ತು ಅದನ್ನು ಕಾರ್ಯಗತಗೊಳಿಸಲು ಯಾವ ರೀತಿ ಕಾರ್ಯಗತಗೊಳಿಸಬೇಕು ಎಂಬತಕ್ಕಂಥ ಮಾರ್ಗಸೂಚಿಗಳನ್ನು ಪ್ರಸ್ತುತಪಡಿಸುತ್ತದೆ. ಇದು ಯಾವುದೇ ನಿಯಂತ್ರಕ ಅಥವಾ ನೀತಿ ಮಧ್ಯಸ್ಥಿಕೆಯನ್ನು ತಡೆಯುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಅದರ ಜೊತೆಗೆ ಪದಾಧಿಕಾರಿಗಳಾಗಿರ್ಬೋದು ಮತ್ತು ಚಾಲೆಂಜರ್ಗಳಿಗೆ ಸಮನಾದ ಆಟದ ಮೈದಾನವನ್ನು ಇಲ್ಲಿ ಒದಗಿಸುತ್ತದೆ. ಅಂದರೆ ಇಬ್ಬರಿಗೂ ಸಮನಾದ ಅಧಿಕಾರವನ್ನು ನೀಡುತ್ತದೆ ಅಂತಕ್ಕಂಥದ್ದು. ಓಕೆ, ಸೊ ನಿಮಗಾಗಿ ಪ್ರಮುಖ ಕ್ವಶನ್ಗಳು ನೋಡೋದಾದರೆ ಇತ್ತೀಚೆಗೆ ಬಿಡುಗಡೆಯಾಗಿರತಕ್ಕಂಥದ್ದು, ಇದನ್ನು ಕೂಡ ಆಲ್ರೆಡಿ ನಿಮ್ಮ ಮುಂದೆ ನಾನು ಹೇಳಿದ್ದೆ. ನೋಡಿ, ಇತ್ತೀಚೆಗೆ ಓಕ್ಲಾಸ್ ಸ್ಪೀಡ್ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ನ ಪ್ರಕಾರ ಅಂದರೆ ಎಲ್ಲ ಒಂದೇ ಥರ ಸಿಕ್ಬಿಟ್ರೆ ಇಂಡೆಕ್ಸ್ಗಳು ನಿಮಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಕಾರಣದಿಂದಲೇ ಇದನ್ನು ರಿಪೀಟ್ ಮಾಡ್ತಾ ಇರ್ತೀನಿ ನಿಮಗೆ. ನೋಡಿ, ಓಕ್ಲಾಸ್ ಸ್ಪೀಡ್ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ ಪ್ರಕಾರ ಭಾರತದ ಶ್ರೇಯಾಂಕವು ಸರಾಸರಿ ಮೊಬೈಲ್ ವೇಗ ಅಂತ ಹೇಳ್ತೀವಿ, ಅಂದರೆ ಮೊಬೈಲ್ ಸ್ಪೀಡ್ ಒಂದು ಇದು ಇಂಡೆಕ್ಸ್ ಆಗಿದೆ. ಸೊ ಸರಾಸರಿ ಮೊಬೈಲ್ ವೇಗ 3 ಸ್ಥಾನಗಳಿಂದ ಕುಸಿತಗೊಂಡಿದ್ದು ಈ ವರ್ಷದ ಮೇನಲ್ಲಿ ಭಾರತವು 115ನೇ ಸ್ಥಾನದಲ್ಲಿತ್ತು, ಆದರೆ ಜೂನ್ನಲ್ಲಿ 118ನೇ ಸ್ಥಾನಕ್ಕೆ ಇಳಿದಿದೆ. ಓಕೆ, ಸೊ ಓಕ್ಲಾಸ್ ಮೊಬೈಲ್ ಸ್ಪೀಡ್ ಟೆಸ್ಟ್ ಗ್ಲೋಬಲ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ 118. ಎರಡನೇದೇ ನೋಡಿ, ಫೋರ್ಬ್ಸ್ ರಿಯಲ್ ಟೈಮ್ಸ್ ಬಿಲಿಯನೇರ್ಸ್ಗಳ ಪಟ್ಟಿ ಪ್ರಕಾರ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಂಬತಕ್ಕಂಥ ಹೆಗ್ಗಳಿಕೆಗೆ ಗೌತಮ್ ಅದಾನಿ ಪಾತ್ರರಾಗಿದ್ದಾರೆ. ಸೊ ಇವರು ಜಗತ್ತಿನ 4ನೇ ಅತಿ ದೊಡ್ಡ ಶ್ರೀಮಂತರಾಗಿರ್ತಕ್ಕಂಥ ಮೈಕ್ರೋಸಾಫ್ಟ್ನ ಸಂಸ್ಥಾಪಕ ಬಿಲ್ ಗೇಟ್ಸ್ ಅವರನ್ನು ಬಿಟ್ಟು ವಿಶ್ವದ 4ನೇ ಶ್ರೀಮಂತ ವ್ಯಕ್ತಿಯಾಗಿದ್ದಾರೆ. ಅಂದರೆ ಬಿಲ್ ಗೇಟ್ಸ್ನನ್ನು ಇವರು ಸೋಲಿಸಿ ಈಗ ವಿಶ್ವದ 4ನೇ ಅತಿ ದೊಡ್ಡ ಶ್ರೀಮಂತ ಮತ್ತು ಭಾರತದ ಅತಿ ದೊಡ್ಡ ಶ್ರೀಮಂತ, ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ಗೌತಮ್ ಅದಾನಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಸೊ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇನ್ನು 7ನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ, ಈ ಒಂದು ಕ್ವಶನ್ ನೋಡಿ ಇಂಡಿಯಾ ಟುಡೇ ಪೇಪರ್ನ ಪ್ರಮುಖ ಮಾಹಿತಿ ಆಗಿದೆ. ನೋಡಿ ಹಾಗಾದರೆ ಕ್ವಶನ್ನ ಭಾರತವು 2021ರಲ್ಲಿ 87 ಶತಕೋಟಿ ಅಮೆರಿಕನ್ ಡಾಲರ್ ಹಣವನ್ನು ವಿದೇಶಿಗಳಿಂದ ಭಾರತಕ್ಕೆ ಸ್ವೀಕರಿಸುವ ಅಥವಾ ರವಾನೆ ಅಂದರೆ ಬರಮಾಡಿಕೊಂಡಿರುವ ಮೂಲಕ ವಿಶ್ವದಲ್ಲೇ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಯಾವುದರಲ್ಲಿ? ವಿದೇಶಗಳಿಂದ ಭಾರತಕ್ಕೆ ಹಣದ ಅರಿವಿನ ಲೆಕ್ಕದಲ್ಲಿ ನೋಡೋದಾದರೆ, ಅಂದರೆ ಹಣ ಅರಿವು ಆಗಿರ್ಬೋದು, ಹಣ ಸ್ವೀಕರಿಸುವ ಲೆಕ್ಕದಲ್ಲಿ ವಿಶ್ವದಲ್ಲೇ ಅಗ್ರಸ್ಥಾನ ಪಡೆದುಕೊಂಡಿದೆ ಅಂದರು. ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಹೇಳಿದೆ? ನೋಡಿ, ಎಕ್ಸಾಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 87 ಬಿಲಿಯನ್ ಡಾಲರ್ ಅಂತ ಹೇಳ್ತೀವಿ ಇದನ್ನು. ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 1 WHO ಅಂತ ಹೇಳ್ತೀವಿ. ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ, ಭಾರತವು 2021ರಲ್ಲಿ 87 ಶತಕೋಟಿ ಅಂದರೆ 87 ಬಿಲಿಯನ್ ಅಮೆರಿಕನ್ ಡಾಲರ್ ರೂಪದ ಮೊತ್ತವನ್ನು ಭಾರತ ಸ್ವೀಕರಿಸಿ ವಿಶ್ವದಲ್ಲೇ ಅತಿ ದೊಡ್ಡ ಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ ನೋಡಿ, ಮಾಹಿತಿ ಪ್ರಕಾರ ಈ ಒಂದು ಪೇಪರಲ್ಲಿ ನೀಡಿದ್ರು, ಇಂಡಿಯಾ ಟುಡೇ ಪೇಪರಲ್ಲಿ ನೋಡಿ, ವಿತ್ 87 ಬಿಲಿಯನ್ ಡಾಲರ್ ಇಂಡಿಯಾ ಬೀಟ್ಸ್ ಚೀನಾ ಹ್ಯಾಸ್ ಟಾಪ್ ರೆಮಿಟೆನ್ಸ್ ರೆಸಿಪಿಯೆಂಟ್ ಇನ್ 2021. ಅಂದರೆ ಚೀನಾ 2021 ತನಕ ವಿಶ್ವದಲ್ಲೇ ಅತಿ ದೊಡ್ಡ ರೆಮಿಟೆನ್ಸ್ ಅಥವಾ ಈ ಒಂದು ಸ್ವೀಕಾರದಲ್ಲಿ ನಂಬರ್ 1 ಸ್ಥಾನದಲ್ಲಿತ್ತು. ಸೊ ಇದನ್ನು ಭಾರತ ಬೀಟ್ ಮಾಡಿ ಈಗ ಚೀನಾವನ್ನು ಹಿಂದಿಕ್ಕಿ ವಿಶ್ವದಲ್ಲೇ ಅತಿ ದೊಡ್ಡ ಹಣ ಸ್ವೀಕಾರದಲ್ಲಿ ಭಾರತ ನಂಬರ್ 1 ಸ್ಥಾನದಲ್ಲಿ ಪಡೆದುಕೊಂಡಿದೆ. ನೋಡಿ, 87 ಬಿಲಿಯನ್. ಸೊ ಇದಕ್ಕೆ WHO ಈ ರಿಪೋರ್ಟನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಒಂದು ಸಂಸ್ಥೆ ಬಿಡುಗಡೆ ಮಾಡಿರೋದ್ರಿಂದ ಇದು ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಮಾಹಿತಿ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಪ್ರಸ್ತುತ $ಗಳಲ್ಲಿ ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ, ಅಂದರೆ ನೋಡಿ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಅಂತ ಹೇಳ್ತೀವಿ, ಕಡಿಮೆ ಮತ್ತು ಮಧ್ಯಮ ಆದಾಯದ ದೇಶಗಳಲ್ಲಿ ಅಂದರೆ ನಮ್ಮ ದೇಶ ಅಂತಕ್ಕಂಥ ದೇಶಗಳಲ್ಲಿ 2021ರಲ್ಲಿ ರವಾನೆ ಒಳಹರಿವುಗಳಲ್ಲಿ ಭಾರತ ಅಗ್ರ ಸ್ವೀಕೃತಿ ರಾಷ್ಟ್ರವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ನೋಡಿ, ಮಾಹಿತಿ ಪ್ರಕಾರ ನಿರಾಶ್ರಿತರು ಮತ್ತು ವಲಸಿಗರ ಆರೋಗ್ಯದ ಕುರಿತ ಮೊದಲ ವಿಶ್ವ ವರದಿ ಇದಾಗಿದೆ. ಸೊ ಈ ವರದಿಯ ಪ್ರಕಾರ 2021ರಲ್ಲಿ ಭಾರತವು 87 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ರವಾನೆಯನ್ನು ಸ್ವೀಕರಿಸಿದೆ.
ನೋಡಿ, ಈ ಒಂದು WHO ನಿರಾಶ್ರಿತರು ಮತ್ತು ವಲಸಿಗರ ಆರೋಗ್ಯದ ಕುರಿತ ಮೊದಲ ವಿಶ್ವ ವರದಿ ಕೂಡ ಇದಾಗಿದೆ. ಈ ವರದಿಯ ಪ್ರಮುಖ ಅಂಶಗಳು ಏನಿದೆ ಅಂತ ನೋಡೋದಾದ್ರೆ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ನೋಡಿ, 2021ರಲ್ಲಿ ಚೀನಾ 2ನೇ ಸ್ಥಾನದಲ್ಲಿದೆ. 53 ಶತಕೋಟಿ ಅಮೆರಿಕನ್ ಡಾಲರ್ ರವಾನೆಯನ್ನು ಸ್ವೀಕರಿಸಿದೆ. ಭಾರತ $87 ಬಿಲಿಯನ್. ಇದೆ. ಚೀನಾ $53 ಬಿಲಿಯನ್. 3ನೇ ಸ್ಥಾನದಲ್ಲಿ ಮೆಕ್ಸಿಕೋ ಇದೆ. 4ನೇ ಸ್ಥಾನದಲ್ಲಿ ಫಿಲಿಪೈನ್ಸ್ ಇದೆ. 5ನೇ ಸ್ಥಾನದಲ್ಲಿ ಈಜಿಪ್ಟ್ ಇದೆ. ನೋಡಿ, ಈ 5 ದೇಶಗಳು ಅಗ್ರ ದೇಶಗಳಾಗಿವೆ. ಸೊ ಇವನ್ನ ನೆನಪಿಟ್ಕೊಳ್ಳಿ. ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಕೇಳತಕ್ಕಂಥ ಸಂಪೂರ್ಣ ಸಾಧ್ಯತೆವಿದೆ. ಓಕೆ, ಯಾಕಂದರೆ ಇದನ್ನು WHO ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಸಂಸ್ಥೆಗಳಲ್ಲಿ ಒಂದು. ನೋಡಿ, 2020ರಲ್ಲಿ ಹಣ ರವಾನೆಗೆ ಯುನೈಟೆಡ್ ಸ್ಟೇಟ್ಸ್ ಅತಿ ದೊಡ್ಡ ಮೂಲವಾಗಿದೆ. ನೋಡಿ, ಇದು ಕೂಡ ನಿಮಗೆ ಇಂಪಾರ್ಟೆಂಟು. ಭಾರತ ಯಾವ ದೇಶದಿಂದ ಅತಿ ಹೆಚ್ಚು ಹಣವನ್ನು ಭಾರತಕ್ಕೆ ಹರಿದು ಬಂದಿದೆ ಅಂದರೆ ಯುನೈಟೆಡ್ ಸ್ಟೇಟ್ಸ್, ಅಂದರೆ ಅಮೇರಿಕಾ ಅಂತ ಹೇಳ್ತೀವಿ. ಅಮೇರಿಕದಿಂದ ಭಾರತಕ್ಕೆ ಅತಿ ಹೆಚ್ಚಿನ ಹಣದ ಹರಿವು ಹೊರಹೊಮ್ಮಿರ್ತಕ್ಕಂಥದ್ದು. ಅಂದರೆ ವ್ಯಾಪಾರ ವಹಿವಾಟು ಆಗಿರ್ಬೋದು. ಈಗ ವಿದೇಶದಲ್ಲಿ ವಾಸಿಸ್ತಕ್ಕಂಥ ಭಾರತೀಯ ಪ್ರಜೆಗಳು ಅಲ್ಲಿ ಹಣವನ್ನು ದುಡಿದು ಭಾರತಕ್ಕೆ ರವಾನೆ ಮಾಡುವುದು. ಭಾರತದಲ್ಲಿ ಅವರ ಕುಟುಂಬಸ್ಥರಾಗಿರ್ಬೋದು, ಅವರ ತಂದೆ ತಾಯಿಗಳು ಯಾರೇ ಆಗಿರ್ಬೋದು, ಅವರಿಗೆ ಕಳಿಸ್ತಕ್ಕಂಥ ಪ್ರವೃತ್ತಿ. ಈ ಪ್ರವೃತ್ತಿಗಳಲ್ಲೇ ವಿಶ್ವದ ಅಗ್ರ ದೇಶವಾಗಿ ಭಾರತದ ಆದಾಯದ ಮೂಲವಾಗಿ ಅಮೇರಿಕ ಹೊರಹೊಮ್ಮಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ವಿಶ್ವದಲ್ಲಿ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ವರದಿಯ ಪ್ರಕಾರ ಭಾರತದ ಅತಿ ಹೆಚ್ಚು ಪ್ರಜೆಗಳು ಅಮೆರಿಕದಲ್ಲಿ ಪೌರತ್ವವನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಅಂದರೆ ಭಾರತವನ್ನು ತ್ಯಜಿಸಿ ಅಮೆರಿಕದಲ್ಲಿ ಪೌರತ್ವ ಪಡೆಯುವ ದೇಶಗಳಲ್ಲಿ ಅಗ್ರಸ್ಥಾನ ಕೂಡ ಅಮೆರಿಕ ಒಳಗೊಂಡಿದೆ. ಭಾರತೀಯ ಹೆಚ್ಚಿನ ಪ್ರಜೆಗಳು ಅಮೆರಿಕದಲ್ಲಿ ಹೋಗಿ ನೆಲೆಸ್ತಾ ಇದ್ದಾರೆ. ಮೊನ್ನೆ ತಾನೇ ಆಲ್ರೆಡಿ ಆ ಕ್ವಶನನ್ನು ನಿಮ್ಮ ಮುಂದೆ ಹೇಳಿದ್ದೆ. ಅಂದರೆ ಭಾರತೀಯರಿಗೆ ಕೆಳಗಿನ ಯಾವ ದೇಶ ಪೌರತ್ವಕ್ಕಾಗಿ ಅಗ್ರಸ್ಥಾನ ಪಡೆದುಕೊಂಡಿದೆ ಅಂತ. ಓಕೆ, ಭಾರತದ ಪೌರತ್ವವನ್ನು ತ್ಯಜಿಸಿ ಅಮೆರಿಕಕ್ಕೆ ಹೋಗಿ ನೆಲೆಸ್ತಾ ಇದ್ದಾರೆ. ಅಂದರೆ ಅಮೆರಿಕ ಮತ್ತು ಭಾರತ ದ್ವಿಪೌರತ್ವ ಪದ್ಧತಿಯಲ್ಲಿ ಕಂಡುಬರುತ್ತದೆ ಅಂತಲೂ ಕೂಡ ನಾನು ನಿಮ್ಮ ಮುಂದೆ ಹೇಳಿದ್ದೆ. ದ್ವಿಪೌರತ್ವಕ್ಕಾಗಿ 16 ದೇಶಗಳಿಗೆ ಮಾತ್ರ ಅವಕಾಶ ಇದೆ. ಆ 16 ದೇಶಗಳಲ್ಲಿ ಅಮೆರಿಕ ಕೂಡ ಒಂದು ಎಂಬತಕ್ಕಂಥದ್ದು ಕೂಡ ನಿಮಗೆ ಗೊತ್ತು. ಇಲ್ಲಿ ನೋಡಿ, ನಂತರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ. ನೋಡಿ, UAE 2ನೇ ಸ್ಥಾನದಲ್ಲಿ UAE ಇದೆ. 3ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇದೆ. 4 ಸ್ವಿಟ್ಜರ್ಲ್ಯಾಂಡ್. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ಒಂದು ಸ್ವೀಕಾರದ ಪ್ರಕಾರ ಅಮೇರಿಕ, UAE, ಸೌದಿ ಅರೇಬಿಯಾ, ಸ್ವಿಟ್ಜರ್ಲ್ಯಾಂಡ್ ಇದು ಕ್ರಮವಾಗಿ ಭಾರತದ ಆದಾಯದ ಮೂಲಗಳಾಗಿವೆ. ಅಂದರೆ ಈ ದೇಶಗಳಿಂದ ಭಾರತಕ್ಕೆ ಹೆಚ್ಚಿನ ಹಣ ಹರಿದು ಬಂದಿರತಕ್ಕಂಥದ್ದು. ಇಲ್ಲಿ ರವಾನೆಗಳು ಗ್ರಾಹಕರ ಖರ್ಚನ್ನು ಹೆಚ್ಚಿಸುತ್ತವೆ ಅಥವಾ ನಿರ್ವಹಿಸುತ್ತವೆ ಮತ್ತು ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಆರ್ಥಿಕ ಸಂಕಷ್ಟದ ಹೊಡೆತವನ್ನು ಕೂಡ ಇದು ಮೃದುಗೊಳಿಸುತ್ತದೆ. ಓಕೆ, ಇದು ನೋಡಿ, ಈ ಒಂದು ಟಾಪಿಕ್ಕು ಕೂಡ ನಿಮಗೆ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಅತಿ ದೊಡ್ಡ ಮೂಲಗಳು ಏಳಿಕೆ ಕ್ರಮ ಇಳಿಕೆ ಕ್ರಮ ಅಂತ ಇದಕ್ಕೂ ಕೇಳ್ಬೋದು. ಆ ಒಂದು ಉದ್ದೇಶದಿಂದಾಗಿ ಇದನ್ನೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನಿಮಗಾಗಿ ಆ ಪ್ರಮುಖ ಕ್ವಶನ್ನು ನೋಡಿ, ಸರ್ಕಾರದ ಪ್ರಮುಖ ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ಹಣವನ್ನು ಬಳಸಿಕೊಳ್ಳುವ ರಾಜ್ಯಗಳ ಪಟ್ಟಿಯಲ್ಲಿ ತಮಿಳುನಾಡು ಅಗ್ರಸ್ಥಾನದಲ್ಲಿದೆ. ಅಂದರೆ ಅಗ್ರಸ್ಥಾನಗಳ ಪಟ್ಟಿ ಮೇಲೆ ನೋಡಿದರೆ ಕ್ವಶನಲ್ಲಿ ಆ ಒಂದು ಅಡಿಯಲ್ಲಿಯೇ ಅಗ್ರಸ್ಥಾನ ಇನ್ನೊಂದು ಅಂತ ಮಾಡಿದ್ರೆ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳ್ತೀವಿ. ಭಾರತ ಸರ್ಕಾರದ ಪ್ರಮುಖ ಯೋಜನೆ ಆಗಿರ್ತಕ್ಕಂಥ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಅದರ ಹಣಕಾಸನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿಕೊಂಡಿರ್ತಕ್ಕಂಥ ರಾಜ್ಯಗಳ ಪೈಕಿ ತಮಿಳುನಾಡು ಅಗ್ರಸ್ಥಾನದಲ್ಲಿದೆ. ನಮ್ಮ ಕರ್ನಾಟಕ ಮಧ್ಯವರ್ತಿಯಲ್ಲಿದೆ. ಓಕೆ, ಅಂದರೆ ಈಗ 28 ಸ್ಟೇಟ್ಗಳಲ್ಲಿ ಮಧ್ಯಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ತಮಿಳುನಾಡು ಇಲ್ಲಿ 14 ನಂಬರ್ 1 ಸ್ಥಾನದಲ್ಲಿದೆ. ಅಂದರೆ 4,500 ಕೋಟಿಯನ್ನು ಕೇಂದ್ರ ನೀಡಿತ್ತು. ಅದರಲ್ಲಿ ಸರಿಸುಮಾರು 4,000 ಕೋಟಿಯನ್ನು ಖರ್ಚು ಮಾಡಿರ್ತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬಹುದು. ಇನ್ನು 8ನೇ ಬಹುಮುಖ್ಯ ಕ್ವಶನ್ ಏನಿದೆ ಅಂತ ನೋಡಿ, ಖ್ಯಾತ ವಿಜ್ಞಾನಿ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡ್ಯಾಶ್ ಅವರು ಜುಲೈ 2022ರಲ್ಲಿ ನಿಧನರಾಗಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಆಪ್ಷನ್ ನಂಬರ್ 4 ಡಾಕ್ಟರ್ ಅಜಯ್ ಪರಿದಾ ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ. ಖ್ಯಾತ ವಿಜ್ಞಾನಿಯಾಗಿದ್ದಾರೆ ಇವರು ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಕೂಡ ಇವರು ಆಗಿದ್ದಾರೆ. ನೋಡಿ, ಖ್ಯಾತ ವಿಜ್ಞಾನಿ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲೈಫ್ ಸೈನ್ಸಸ್ ಅಂತ ಹೇಳ್ತೀವಿ, ILS. ಓಕೆ, ಖ್ಯಾತ ವಿಜ್ಞಾನಿ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಲೈಫ್ ಸೈನ್ಸಸ್ನ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಕುಮಾರ್ ಫರೀದಾ ಅವರು
ತನ್ನ 58ನೇ ವಯಸ್ಸಿನಲ್ಲಿ ನಿನ್ನೆ ತಾನೇ ನಿಧನರಾದರು. ವಿಜ್ಞಾನ ಕ್ಷೇತ್ರದಲ್ಲಿ ಅವರು ಅತ್ಯುತ್ತಮ ಕೊಡುಗೆಗಾಗಿ 2014ರಲ್ಲಿ ಭಾರತದ ರಾಷ್ಟ್ರಪತಿಗಳಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡಿತಾರೆ. ಅವರು MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ನಲ್ಲಿ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದರು. ಅವರ ಸಂಶೋಧನೆಯು ಮುಖ್ಯವಾಗಿ ಅಜೀವಿಕಾ, ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಅವರ ಸಂಶೋಧನೆ ಯಾವುದರ ಮೇಲೆ ಅಡಕವಾಗಿದೆ ಅಂತಂದರೆ ಅಜೀವಿಕ ಒತ್ತಡ ಸಹಿಷ್ಣುತೆಯೊಂದಿಗೆ ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ಅಭಿವೃದ್ಧಿಪಡಿಸುವುದರ ಮೇಲೆ ಕೇಂದ್ರೀಕರಣವಾಗಿದೆ. ಸೊ ಇಂಗ್ಲೀಷಲ್ಲಿ ನೋಡೋದಾದರೆ ನೋಡಿ, ಡೆವಲಪಿಂಗ್ ಕ್ಲೈಮೇಟ್ ರೆಸಿಲಿಯಂಟ್ ಕ್ರಾಪ್ ವೆರೈಟೀಸ್ ವಿತ್ ಎ ಬಯೋಟಿಕ್ ಸ್ಟ್ರೆಸ್ ಟಾಲರೆನ್ಸ್ ಅಂತ ಹೇಳ್ತೀವಿ. ಓಕೆ, ಸ್ಟ್ರೆಸ್ ಟಾಲರೆನ್ಸ್ ಎಂಬತಕ್ಕಂಥದ್ರ ಮೇಲೆ ಇವರು ಹೆಚ್ಚು ಕೇಂದ್ರೀಕರಿಸಿದ್ದರು. ಸೊ ನಿಮಗಾಗಿ ಹೆಚ್ಚಿನ ಕ್ವಶನ್ಗಳ ಮಟ್ಟ ನೋಡೋದಾದರೆ ನೋಡಿ, ಇತ್ತೀಚೆಗೆ ಖ್ಯಾತ ಸಮಾಜ ಸೇವಕ ಹವದಾಸ್ ಕೌಶಲ್ ದೀರ್ಘಕಾಲದ ಅನಾರೋಗ್ಯದ ನಂತರ ಇತ್ತೀಚೆಗೆ ನಿಧನರಾದರು. ಸೊ ಇವರು ಉತ್ತರಾಖಂಡದ ಡೆಹ್ರಾಡೂನ್ ಮೂಲದವರು. ಓಕೆ, ಸೊ ಯಾಕೆ ಇವನ್ನೆಲ್ಲ ತರ್ತಾ ಇದ್ದೇನೆ ಅಂದರೆ ನೋಡಿ, ನಿಮಗೆ ಎಕ್ಸಾಮ್ಗೆ ಈಸಿಯಾಗಿರುತ್ತದೆ. ಸೊ ಇತ್ತೀಚೆಗೆ ನಿಧನರಾಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಇವರಾಗಿದ್ದಾರೆ. ಇನ್ನೊಬ್ಬ ಹೆಸರಾಂತ ಕಲಾವಿದ, ನೋಡಿ ಇವರು ಕಲಾವಿದ, ಇಲ್ಲಿ ಇದನ್ನೇ ನೆನ್ಪಿಟ್ಕೋಬೇಕು ನೀವು. ಸೊ ಇವರು ಸಮಾಜ ಸುಧಾರಕ. ಓಕೆ, ಸೊ ಖ್ಯಾತ ಪದ್ಮಶ್ರೀ ವಿಜೇತರಾಗಿರ್ತಕ್ಕಂಥ ಜೊತೆಗೆ ಸಮಾಜ ಸೇವಕ ಆಗಿರತಕ್ಕಂಥ ಹವದಾರ್ ಕೌಶಲ್ ನಿಧನರಾಗಿದ್ದಾರೆ. ಯಾವ ರಾಜ್ಯದವರು? ಉತ್ತರಾಖಂಡದವರು. ಇವು 3 ಟಾಪಿಕ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಖ್ಯಾತ ಹೆಸರಾಂತ ಕಲಾವಿದರಾಗಿರ್ತಕ್ಕಂಥ ಅಚ್ಯುತನ್ ಕಡಲ್ಲೂರು, ಇವರು 77ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಸೊ ಇವರು ಮೂಲತಃವಾಗಿ ತಮಿಳುನಾಡಿನವರು ಎಂಬತಕ್ಕಂಥದ್ದು ಕೂಡ ಇಲ್ಲಿ ನೀವು ಗಮನಿಸಬಹುದು. ಖ್ಯಾತ ಕಲಾವಿದ ಎಂಬತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಲೆಜೆಂಡರಿ ಗಜಲ್ ಗಾಯಕ, ಓಕೆ, ಗಜಲ್ನ ಗಾಯಕ ಆಗಿರ್ತಕ್ಕಂಥ ಭೂಪಿಂದರ್ ಸಿಂಗ್ ಕೂಡ ರೀಸೆಂಟಾಗಿ ನಿಧನರಾಗಿದ್ದಾರೆ. ಸೊ ಈ 3 ವ್ಯಕ್ತಿಗಳು ಜುಲೈ ತಿಂಗಳಲ್ಲಿ ನಿಧನರಾಗಿರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಓಕೆ, ಈ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಚಾನ್ಸಸ್. ಗಜಲ್ ಗಾಯಕ ಭೂಪಿಂದರ್ ಸಿಂಗ್. ಓಕೆ, ಸೊ ಇನ್ನು 9th ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಈ ಒಂದು ಕ್ವಶನ್ ಬಿಸಿನೆಸ್ ಟುಡೇ ಪೇಪರ್ನ ಮಾಹಿತಿಯಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ಇತ್ತೀಚೆಗೆ ಯಾವ ಕೇಂದ್ರ ಸಚಿವಾಲಯವು ಭಾರತದ ಫಾರ್ಮಾಸ್ಯೂಟಿಕಲ್ಸ್ ಅಂತ ಹೇಳ್ತೀವಿ, ಫಾರ್ಮಾಸ್ಯೂಟಿಕಲ್ಸ್ ಉದ್ಯಮವನ್ನು ಬಲಪಡಿಸುವ ಪ್ರಮುಖ 3 ಯೋಜನೆಗಳೇ ರೂಪಿಸಿದೆ? ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ಅಂತ ಹೇಳ್ತೀವಿ. ರಾಸಾಯನಿಕ ರಸಗೊಬ್ಬರ ಸಚಿವಾಲಯ ಭಾರತದ ಫಾರ್ಮಾಸ್ಯೂಟಿಕಲ್ಸ್ ಉದ್ಯಮವನ್ನು ಬಲಪಡಿಸುವ ಪ್ರಮುಖ ಯೋಜನೆಗಳನ್ನು ರೂಪಿಸಿದೆ. ಇಂಪಾರ್ಟೆಂಟ್ ಆಗುತ್ತೆ ಇದು. ನೋಡಿ, ಗವರ್ನಮೆಂಟ್ ಲಾಂಚ್ 3 ಸ್ಕೀಮ್ಸ್ ಫಾರ್ ಫಾರ್ಮಾ ಸೆಕ್ಟರ್ MSMEs ಅಂತ ಹೇಳ್ತೀವಿ. ಅಂದರೆ ಫಾರ್ಮಾ ಸೆಕ್ಟರಲ್ಲಿ MSMEsನ್ನು ಒಂದು ಬಲಪಡಿಸುವ ಉದ್ದೇಶದಿಂದಾಗಿ 3 ಪ್ರಮುಖ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ ಕೇಂದ್ರ ಸರ್ಕಾರ. ಓಕೆ, ನೋಡಿ ಏನು ಮಾಹಿತಿ. ಜುಲೈ 21, 2022ರಂದು ರಾಸಾಯನಿಕಗಳು ಮತ್ತು ರಸಗೊಬ್ಬರಗಳ ಸಚಿವಾಲಯವು ಔಷಧೀಯ ವಲಯದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳನ್ನು ಅಂದರೆ MSMEs ಅಂತ ಹೇಳ್ತೀವಿ, ಈ ಉದ್ಯಮಗಳನ್ನು ಬಲಪಡಿಸುವ ಸಲುವಾಗಿ 3 ಯೋಜನೆಗಳನ್ನು ಅನಾವರಣಗೊಳಿಸಿತು. ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿ ಬಲವರ್ಧನೆ, ನೋಡಿ ಈ ಒಂದು ಬ್ಯಾನರ್ ಅಡಿಯಲ್ಲಿ, ಸೊ ಅದು ನಿರ್ಮಿಸಿದಂಥ ಬ್ಯಾನರ್ ಯಾವುದು? ಫಾರ್ಮಾಸ್ಯೂಟಿಕಲ್ಸ್ ಇಂಡಸ್ಟ್ರಿ ಬಲವರ್ಧನೆ SPI ಬ್ಯಾನರ್ ಅಡಿಯಲ್ಲಿ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು SIDBI ಯೋಜನಾ ನಿರ್ವಹಣಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತದೆ. ನೋಡಿ, ಇಂಪಾರ್ಟೆಂಟ್ ಆಗುತ್ತೆ. SIDBI ಬ್ಯಾಂಕು ಕೂಡ ಸೊ ಈ ಒಂದು ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರ್ವಹಣೆಯ ಸಲಹೆಗಾರನಾಗಿ ಕಾರ್ಯನಿರ್ವಹಿಸುತ್ತದೆ. ಓಕೆ, ಸೊ ಇಲ್ಲಿ 3 ಯೋಜನೆಗಳು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥ 3 ಯೋಜನೆಗಳು ಯಾವುವು ಅಂತ ನೋಡೋದಾದರೆ ನೋಡಿ, ಫಾರ್ಮಾಸ್ಯೂಟಿಕಲ್ ಟೆಕ್ನಾಲಜಿ ಅಪ್ಗ್ರೇಷನ್ ಅಸಿಸ್ಟೆನ್ಸ್ ಸ್ಕೀಮ್ ಅಂತ ಹೇಳ್ತೀವಿ ಒಂದನೇದಾಗಿ. ಸೊ ಎರಡನೇದಾಗಿ ಸಾಮಾನ್ಯ ಸೌಲಭ್ಯಗಳ ಯೋಜನೆಗಾಗಿ ಫಾರ್ಮಾ ಇಂಡಸ್ಟ್ರೀಸ್ ಸಹಾಯ ಅಂತ ಹೇಳ್ತೀವಿ. ಮೂರನೇದಾಗಿ ಔಷಧೀಯ ಮತ್ತು ವೈದ್ಯಕೀಯ ಸಾಧನಗಳ ಪ್ರಚಾರ ಮತ್ತು ಅಭಿವೃದ್ಧಿ ಯೋಜನೆ ಅಂತ ಹೇಳ್ತೀವಿ. ಈ 3 ಯೋಜನೆಗಳನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇನ್ನು 10ನೇ ಪ್ರಮುಖ ಮಾಹಿತಿ ಏನಿದೆ ಅಂತ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಫ್ರೆಂಡ್ಸ್ ಇದು. ಓಕೆ, ಸೊ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನ ಮಾಹಿತಿಯಲ್ಲಿ ಸಿಕ್ಕಿತ್ತು. ಡೆಕ್ಕನ್ ಹೆರಾಲ್ಡ್ ಪೇಪರ್ನ ಮಾಹಿತಿ ಇದು. ನೋಡಿ,
ಗಡಿಯಾಚೆಗಿನ ಅಪರಾಧಗಳ ಕುರಿತು ಭಾರತದೊಂದಿಗೆ ಯಾವ ದೇಶವು ಇತ್ತೀಚೆಗೆ ಒಪ್ಪಂದ ಮಾಡಿಕೊಂಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ, ಬಾಂಗ್ಲಾದೇಶ ಅಂತ ಹೇಳ್ತೀವಿ. ನೋಡಿ, ಗಡಿಯಾಚೆಗಿನ ಅಪರಾಧಗಳು, ಗಡಿಯ ಅಪರಾಧ ಅಲ್ಲ, ಗಡಿ ಆಚೆಗಿನ ಅಪರಾಧಗಳು ಅಂತಂದರೆ, ಸೊ ನೋಡಿ, ಗಡಿ ಆಚೆಗಿನ ಅಪರಾಧಗಳು ಅಂತ ಬಂದರೆ ಯಾವುದಾದ್ರು ಕೃತ್ಯ ಆಗಿರ್ಬೋದು, ಗನ್ ಲೈಸೆನ್ಸ್ ಆಗಿರ್ಬೋದು, ಇಲ್ಲ ಈ ಕೆಳಗಡೆ ಅಡಿಗಿದೆ. ಸೊ ಅದರ ಸಂಪೂರ್ಣ ವಿವರಣೆಯನ್ನು ನೋಡೋಣ. ಓಕೆ, ನೋಡಿ, ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ ಕ್ಲೆಂಚ್ ಅಗ್ರಿಮೆಂಟ್ ಟು ಕರ್ಬ್ ಟ್ರಾನ್ಸ್ ಬಾರ್ಡರ್ ಕ್ಲೈಮೇಟ್. ಸೊ ನೋಡಿ, ಈ ಒಂದು ಮಾಹಿತಿ ಏನಿತ್ತು ಪೇಪರಲ್ಲಿ ಅಂತ ನೋಡೋದಾದರೆ, ನೋಡಿ, ಇತ್ತೀಚೆಗೆ ಭಾರತ ಮತ್ತು ಬಾಂಗ್ಲಾದೇಶದ 52ನೇ ಡೈರೆಕ್ಟರ್ ಜನರಲ್ ಲೆವೆಲ್ ಸಮನ್ವಯ ಸಮ್ಮೇಳನ ನಡೆಯಿತು. ಸೊ ಈ ಒಂದು ಸಮನ್ವಯ ಸಮ್ಮೇಳನದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಗಡಿಯಾಚೆಗಿನ ಅಪರಾಧಗಳನ್ನು ನಿಗ್ರಹಿಸಲು ಮತ್ತು ಗಡಿಯಾದ್ಯಂತ ಶಾಂತಿ ಮತ್ತು ಶಾಂತಿಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ಪ್ರಾರಂಭಿಸಲು ಒಪ್ಪಿಕೊಂಡಿವೆ. ಈ ಸಮ್ಮೇಳನವು ಬಾಂಗ್ಲಾದೇಶದ ಢಾಕಾದಲ್ಲಿ ಜರುಗಿದೆ. ನೋಡಿ, 52ನೇ ಡೈರೆಕ್ಟರ್ ಜನರಲ್ ಲೆವೆಲ್ ಸಮನ್ವಯ ಸಮ್ಮೇಳನ, ಬಾಂಗ್ಲಾ ಮತ್ತು ಭಾರತದ ನಡುವಿನ ಸಮ್ಮೇಳನ ಬಾಂಗ್ಲಾದೇಶದ ಢಾಕಾದಲ್ಲಿ ಜುಲೈ 17ರಿಂದ 21ರವರೆಗೆ ನಡೆಯಿತು. ಸೊ ಈ ಸಮ್ಮೇಳನದ ಮುಖ್ಯಾಂಶಗಳು ನೋಡೋದಾದರೆ, ನೋಡಿ, 5 ದಿನಗಳ ಸಮ್ಮೇಳನದಲ್ಲಿ ಗಡಿ ಭದ್ರತಾ ಪಡೆ BSF ಮತ್ತು ಬಾರ್ಡರ್ ಗಾರ್ಡ್ಸ್ ಬಾಂಗ್ಲಾದೇಶ BGB ಪರಸ್ಪರ ನಂಬಿಕೆ ಮತ್ತು ಸಾಮರಸ್ಯವನ್ನು ನಿರ್ಮಿಸುವ ಅಗತ್ಯವನ್ನು ಇಲ್ಲಿ ಎತ್ತಿ ತೋರಿಸಿವೆ. ಸೊ ಭಾರತದ BSFನ ಡೈರೆಕ್ಟರ್ ಜನರಲ್ ಪ್ರಸ್ತುತ ಇಂಪಾರ್ಟೆಂಟ್ ಆಗುತ್ತೆ, ಪಂಕಜ್ ಕುಮಾರ್ ಸಿಂಗ್, ಇವರು ಕೂಡ ರೀಸೆಂಟಾಗಿ ನೇಮಕಗೊಂಡಿದ್ದಾರೆ. ಇನ್ನು ಬಾಂಗ್ಲಾದೇಶವನ್ನು BGB ಮೇಜರ್ ಜನರಲ್ ಶಕೀಲ್ ಅಹಮದ್ ಕೂಡ ಇಲ್ಲಿ ಪ್ರತಿನಿಧಿಸಿದ್ದರು. ನೋಡಿ, ಇಲ್ಲಿ ಸಂಘಟಿತ ಗಡಿ ನಿರ್ವಹಣಾ ಯೋಜನೆಯನ್ನು ಕೂಡ ಪ್ರಾರಂಭಿಸಲಾಯಿತು. ಮಾದಕ ದ್ರವ್ಯಗಳಾಗಿರ್ಬೋದು, ಚಿನ್ನ ಆಗಿರ್ಬೋದು, ಬಂದೂಕುಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ಕಳ್ಳ ಸಾಗಾಣಿಕೆ ಅಕ್ರಮಗಳ ನಿದರ್ಶನಗಳನ್ನು ತಡೆಗಟ್ಟುವಲ್ಲಿ ಸಂಘಟಿತ ಗಡಿ ನಿರ್ವಹಣಾ ಯೋಜನೆಯ ಪ್ರಾಮುಖ್ಯತೆಯನ್ನು ದೇಶವು ಗಮನ ಸೆಳೆಯುತ್ತದೆ. ಅದರ ಜೊತೆಗೆ ಪ್ರಮುಖ ಮಾಹಿತಿಗಳು ಹಂಚಿಕೊಳ್ಳುವಿಕೆ, ಕಳ್ಳ ಸಾಗಾಣಿಕೆ ಇರ್ಬೋದು, ಇವನ್ನೆಲ್ಲ ತಡೆಗಟ್ಟಲು ಇಲ್ಲಿ ಒಪ್ಪಿಕೊಳ್ಳಲಾಗಿದೆ. ಇದು ಇವತ್ತಿನ ಪ್ರಮುಖ ಕರೆಂಟ್ ಅಫೇರ್ಸ್ ಆಗಿದೆ.